ಇವತ್ತು ಎಕ್ಸ್ಕ್ಲೂಸಿವ್ ನಮ್ಮ ಫ್ರೀಡಮ್ ಟಿವಿಯಲ್ಲೇ ನಮ್ಮ ಒಬ್ಬ ನಟ ನಾನಾ ವಿಚಾರಗಳಿಗೆ ಫೇಮಸ್, ಬರೀ ಸಿನಿಮಾಗಳಿಗಷ್ಟೇ ಅಲ್ಲ, ಅಭಿಮಾನಿಗಳಿಗೆ ಫೇಮಸ್ ಅವರು. ಅದ್ರ ಜೊತೆಗೆ ಸ್ವಲ್ಪ ಕಾಂಟ್ರವರ್ಸಿಗಳಿಗೂ ಫೇಮಸ್ಸು. ಮತ್ತೆ ಅವರ ಹೆಸರನ್ನ ತಗೊಂಡ್ರೆ, ಅವ್ರ ಬಗ್ಗೆ ಮಾತಾಡಿದ್ರೆ ನಾವು ಟ್ರೆಂಡ್ ಆಗ್ತೀವಿ, ವೈರಲ್ ಆಗ್ತೀವಿ, ರಾತ್ರೋರಾತ್ರಿ ಸ್ಟಾರ್ ಆಗ್ತೀವಿ ಅಂತ ಹೇಳಿ ಅವ್ರ ಹೆಸರನ್ನ ತಗೊಂಡು ತುಂಬಾ ಜನ ಫೇಮಸ್ ಆಗ್ತಿದ್ದಾರೆ. ಇವತ್ತು ಆ ಒಬ್ರು ನಟರು ಅವರೇ ನಮ್ಮ ಸ್ಯಾಂಡಲ್ವುಡ್ ನ ಡಿ ಬಾಸ್. ಸೊ ದರ್ಶನ್ ಅವರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಅವರ ಡೈ ಹಾರ್ಟ್ ಫ್ಯಾನ್ ಒಬ್ರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಅವರೇ ವರ್ಧಾ ಅವರು. ವರ್ಧಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಎಸ್, ದರ್ಶನ್ ಅವರು ಅಂತಂದ್ರೆ ಸಿಕ್ಕಾಪಟ್ಟೆನೆ ಫೇಮಸ್ಸು. ಲೈಟ್ ಬಾಯ್ ಇಂದ ತುಂಬಾ ದೊಡ್ಡ ಸ್ಟಾರ್ ಆಗಿ ಬೆಳೆದ್ರು. ಅವ್ರಿಗೆ ಪರಭಾಷೆಗಳಿಂದನೂ ಕೂಡ ನಮ್ಮ ಸಿನಿಮಾಗೆ ಬಂದ ಆಕ್ಟ್ ಮಾಡಿ, ನಮ್ಮ ಸಿನಿಮಾಗೆ ಬಂದು ಆಕ್ಟ್ ಮಾಡಿ ಅಂತ ಹೇಳಿ ತುಂಬಾನೇ ಕೇಳ್ಕೊಂಡಿದ್ದಾರೆ. ಬಟ್ ಕರ್ನಾಟಕವನ್ನ, ಕನ್ನಡವನ್ನ ಬಿಟ್ಟು ದರ್ಶನ್ ಅವರು ಎಲ್ಲಿಗೂ ಹೋಗಿಲ್ಲ. ಸೊ ಇಂಥ ನಟರು, ಇಂಥ ಒಂದು ದೊಡ್ಡ ನಟ ನಾನಾ ವಿಷಯಗಳಿಗೆ ಫೇಮಸ್ ಆಗ್ತಾರೆ. ಒಂದು ಸಿನಿಮಾ ವಿಚಾರವಾಗಿ, ಮತ್ತೊಂದು ಕಾಂಟ್ರವರ್ಸಿ ವಿಚಾರವಾಗಿ, ಹಾಗೆ ಅಭಿಮಾನಿಗಳ ವಿಚಾರವಾಗಿನೂ ಕರ್ನಾಟಕದಲ್ಲೇ ಇಡೀ ವರ್ಲ್ಡ್ ವೈಡ್ ಒಂದು ದೊಡ್ಡ ಫ್ಯಾನ್ ಬೇಸ್ ನ ಹೊಂದಿರುವಂತ ನಟ ಯಾರು ಅಂದ್ರೆ ಅದು ದರ್ಶನ್ ಅವರು. ಫ್ರೀಡಮ್ ಟಿವಿಯಲ್ಲಿ ಡಿ ಗ್ಯಾಂಗ್ ಜೊತೆ ಓಪನ್ ಟಾಕ್ ಅನ್ನ ನಾನಿವತ್ತು ಮಾಡ್ತಾ ಇದ್ದೀನಿ. ಫ್ರೀಡಮ್ ಟಿವಿ ಅಡ್ಡದಲ್ಲಿ ಡಿ ಬಾಸ್ ಡೈ ಹಾರ್ಟ್ ಫ್ಯಾನ್ ಇದ್ದಾರೆ. ದರ್ಶನ್ ಮಾಡ್ತಿರೋದ್ರ ಬಗ್ಗೆ ಅಭಿಮಾನಿಗಳು ಏನಂತಾರೆ? ಕಾನೂನು ಮೀರಿ ವರ್ತಿಸಿದ್ರ ದರ್ಶನ್ ಅವರ ಅಭಿಮಾನಿಗಳು, ದಾಸನ ಅಭಿಮಾನಿಗಳು, ಇದ್ರ ಬಗ್ಗೆ ಅವರ ಫ್ಯಾನ್ ಏನ್ ಹೇಳ್ತಾರೆ? ಡಿ ಬಾಸ್ ಫ್ಯಾನ್ ಅಭಿಮಾನಿಗಳು ರೊಚ್ಚಿಗೇಳೋಕೆ ಕಾರಣ ಏನಿದೆ, ರೊಚ್ಚಿಗೆ ಕೇಳ್ತಾರೆ ಅವರು ಅಂತ ಹೇಳ್ಬಿಟ್ಟು, ಆಮೇಲೆ ಡಿ ಬಾಸ್ ಫ್ಯಾನ್ಸ್ ಗಳೇನಿದ್ದಾರೆ ಅವರ ಅಭಿಮಾನವೋ ಅಥವಾ ಅದು ಹುಚ್ಚು ಅಭಿಮಾನವೋ ಅಂತ. ಅಂದ್ರೆ ಡಿ ಬಾಸ್ ಅಭಿಮಾನಿಗಳ ಅಭಿಮಾನ ಇದೆಯಲ್ಲ, ಅದು ಹುಚ್ಚು ಅಭಿಮಾನವೋ ಅಥವಾ ನಿಜವಾದ ಅಭಿಮಾನವೋ? ತನ್ನವರ ಪಾಲಿಗೆ ಡಿ ಬಾಸ್ ಎಂದಿಗೂ ಕೂಡ ಯಜಮಾನ. ನಂಬಿದವರ ಕೈ ಬಿಡದೆ ಕಾಪಾಡ್ತಿರುವಂತ ಕಾಟೇರ ಡಿ ಬಾಸ್ ಅವರು. ಕೆಟ್ಟದ್ದು ಬಯಸೋರ ಪಾಲಿಗೆ ಎಂದಿಗೂ ಡೆವಿಲ್ ಆಗಿರ್ತಾರೆ ಡಿ ಬಾಸ್ ಅವರು. ಇಂತಹ ದರ್ಶನ್ ಬಗ್ಗೆ ಅಭಿಮಾನಿಗಳು ಏನ್ ಹೇಳ್ತಾರೆ? ಮತ್ತೆ ರೇಣುಕಾ ಸ್ವಾಮಿ ವಿಚಾರದಲ್ಲಿ ದರ್ಶನ್ ಅವರು ಮಾಡಿದ್ದು ತಪ್ಪ ಸರಿನಾ? ನೀವು ಕರೆ ಮಾಡಿ ಮಾತಾಡ್ಬೋದು ನಮ್ಮ ಫ್ರೀಡಮ್ ಟಿವಿಗೆ. ನಮ್ಮ ನಂಬರ್ ನಿಮ್ಗೆ ಡಿಸ್ಪ್ಲೇ ಆಗ್ತಿದೆ. ಇದು ಲ್ಯಾಂಡ್ ಲೈನ್ ನಂಬರು. ನೀವು ಕಾಲ್ ಮಾಡಿದ್ರೆ ನಾವು ಕನೆಕ್ಟ್ ಮಾಡ್ಕೋತೀವಿ. ನೀವು ಕೂಡ ನಮ್ಮ ಜೊತೆ ಮಾತಾಡ್ಬೋದು. ಹಾಗೆ ದರ್ಶನ್ ಅವರ ಅಭಿಮಾನಿಗೂ ಕೂಡ ನೀವು ಕ್ವೆಶನ್ ಅನ್ನ ಕೇಳ್ಬೋದು. ಫ್ರೀಡಮ್ ಟಿವಿ ಅಡ್ಡದಲ್ಲಿ ನಿಮ್ಗೆ ದರ್ಶನ್ ಅವರ ಡೈ ಹಾರ್ಟ್ ಫ್ಯಾನ್ ಸಿಕ್ಕಿದ್ದಾರೆ ಇವತ್ತು. ಸೊ ಅವರ ಒಂದು ಅಭಿಮಾನ ಏನಿದೆ, ದರ್ಶನ್ ಅವರ ಅವರ ಮೇಲೆ ಅಭಿಮಾನ ಏನಿದೆ, ಸೊ ಅದ್ರ ಬಗ್ಗೆನೂ ನೀವು ಕೇಳ್ಬೋದು. ಏನ್ ಸರ್ ಹಂಗ್ ಮಾಡ್ತೀರಾ, ಹಿಂಗ್ ಮಾಡ್ತೀರಾ, ಅಭಿಮಾನಿಗಳ ಬಗ್ಗೆ ಹಿಂಗ್ ಮಾತಾಡ್ತಾರೆ ಅಂತ ನೀವು ಓಪನ್ ಆಗಿ ಅವ್ರ ಜೊತೆ ನೀವು ಮಾತಾಡ್ಬೋದು. ಸೊ ಇವತ್ತು ನಮ್ಮ ಅಡ್ಡದಲ್ಲಿರುವಂತದ್ದು ದರ್ಶನ್ ಅವರ ಡೈ ಹಾರ್ಟ್ ಫ್ಯಾನು. ಸೊ ನೋಡಿ, ಡಿ ಬಾಸ್ ಇದ್ದಾರೆ, ಅವರ ಅಭಿಮಾನಿಗಳಿದ್ದಾರೆ. ಸೊ ಇವರ ವಿಚಾರ ಯಾವಾಗ್ಲೂ ಕರ್ನಾಟಕದಲ್ಲಿ ಕಾಂಟ್ರವರ್ಸಿ ಆಗೇನೆ ಉಳಿದಿದೆ. ಸೊ ಅದು ಯಾವಾಗ್ಲೂ ಕಾಂಟ್ರವರ್ಸಿನೇ ಆಗಿತ್ತೆ. ಡಿ ಬಾಸ್ ಅಭಿಮಾನಿಗಳು ಅಂದ್ರೆ ಕಾಂಟ್ರವರ್ಸಿ, ಡಿ ಬಾಸ್ ಅಂದ್ರೆ ಕಾಂಟ್ರವರ್ಸಿ. ಯಾಕೆ ಹೀಗಾಗ್ತಿದೆ? ಇದ್ರ ಬಗ್ಗೆ ಅವರ ಅಭಿಮಾನಿಯವರು ಏನ್ ಹೇಳ್ತಾರೆ? ಹಾಗೆ ನೀವು ಕೂಡ ಕಾಲ್ ಮಾಡ್ಬೋದು. ಕಾಲ್ ಮಾಡಿಬಿಟ್ಟು ನೀವು ಕೂಡ ಮಾತಾಡ್ಬೋದು. ನಿಮ್ಮ ಪರ ಅಥವಾ ವಿರೋಧ ಎರಡೂ ಚರ್ಚೆಗಳನ್ನ ನೀವಿಲ್ಲಿ ಮಾಡ್ಬೋದು. ಸೊ ಅದಕ್ಕೆ ಅವರ ಅಭಿಮಾನಿ ಕೂಡ ನಿಮ್ಗೆ ಆನ್ಸರ್ ಅನ್ನ ಕೊಡ್ತಾರೆ. ಹಾಗೆ ನೀವು ನನಗೂ ಏನಾದ್ರೂ ಕ್ವೆಶನ್ ಅನ್ನ ಕೇಳ್ಬೋದು, ನಾನು ನಿಮ್ಗೆ ಏನಾದ್ರೂ ಆನ್ಸರ್ ಅನ್ನ ಕೊಡ್ತೀನಿ. ಮತ್ತೆ ಅದ್ರ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ನೀವು ಇಲ್ಲಿ ತೋರ್ಪಡಿಕೆ ಮಾಡ್ಬೋದು, ತೋರಿಸ್ಕೋಬಹುದು. ನಿಮ್ಮ ಅಭಿಪ್ರಾಯ ಏನಿದೆ ಈ ವಿಚಾರದಲ್ಲಿ. ಮತ್ತೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕಮೆಂಟ್ ಹಾಕ್ತಾರೆ ಅನ್ನೋದ್ರ ಬಗ್ಗೆ ಆಗಿರ್ಬೋದು. ಅದ್ರ ಜೊತೆಗೆ ಕೆಲವೊಂದಷ್ಟು ಅವರು ತುಂಬಾ ರಗಡ, ಅಂದ್ರೆ ಡಿ ಬಾಸ್ ಅವ್ರ ತರನೇ ಅವ್ರ ಅಭಿಮಾನಿಗಳು ಕೂಡ ತುಂಬಾ ರಗಡ್ ಅನ್ನೋ ಒಂದು ವಿಚಾರ ಆಗಿರ್ಬೋದು. ಸೊ ಯಾವುದಕ್ಕೂ ಡಿ ಬಾಸ್ ಅವ್ರು ಡೋಂಟ್ ಕೇರ್ ಅನ್ನಲ್ಲ, ಅವರ ಅಭಿಮಾನಿಗಳು ಡೋಂಟ್ ಕೇರ್ ಅನ್ನಲ್ಲ. ಅದೊಂದು ವಿಚಾರವಾಗಿ ಆಗಿರ್ಬೋದು. ಸೊ ಪ್ರತಿಯೊಂದು ವಿಚಾರವಾಗಿನೂ ನೀವು ಮಾತಾಡ್ಬೋದು. ಓಕೆ, ಈಗಾಗಲೇ ಫಸ್ಟ್ ಕಾಲರ್ ರೆಡಿ ಇದ್ದಾರೆ, ವಾಗೇಶ್ ಅಂತ ಅಂದ್ಬಿಟ್ಟು ಬಿಜಾಪುರಿಂದ ಕಾಲ್ ಮಾಡಿದ್ದಾರೆ. ನೋಡಿ, ಕಾರ್ಯಕ್ರಮ ಶುರು ಮಾಡ್ತಿದ್ದಂಗೆ ಕಾಲ್ಸ್ ಬರ್ತಿದೆ. ವರ್ಧಾ ಅವ್ರನ್ನು ಮಾತಾಡ್ಸ್ಬೇಕಿತ್ತು, ಅವ್ರನ್ನ ಸ್ವಲ್ಪ ಓಪನಿಂಗ್ ತಗೋಬೇಕಿತ್ತು, ಅವ್ರ ಬಗ್ಗೆನೂ ಸ್ವಲ್ಪ ಕೇಳ್ಕೋಬೇಕಿತ್ತು. ಈಗ ವಾಗೇಶ್ ಅವ್ರನ್ನ ಮಾತಾಡ್ಸ್ಬಿಡೋಣ, ಆಮೇಲೆ ಮತ್ತೆ ವರ್ಧಾ ಅವ್ರ ಹತ್ರ ಹೋಗ್ತೀನಿ. ಹಲೋ ವಾಗೇಶ್ ಅವರೇ, ಹೇಳಿ. ನಮಸ್ತೆ ಸರ್. ನಮಸ್ತೆ ಸರ್. ವಿಜಯಪುರ ಜಿಲ್ಲಾ ವಾಗೇಶ್ ಅಂತ. ಹಾ ಸರ್, ಮಾತಾಡಿ. ಹೇಗಿದ್ದೀರಾ ಸರ್? ಆರಾಮಾ? ಮೇಡಮ್, ನೀವು ಚೆನ್ನಾಗಿದ್ದೀರಾ? ಓ, ನಾನ್ ಸೂಪರ್ ಸರ್. ಹೆಂಗ್ ಕಾಣಿಸ್ತಿದೀನಿ?
ಸಖತ್ತಾಗಿದ್ದಾರೆ ಮೇಡಮ್. ಏನ್ ಮೇಡಮ್ ನಾವು ಬಾಸ್ ಬಗ್ಗೆ ಯಾವತ್ತು ನೀವು ನೆಗೆಟಿವ್ ಆಗಿ ಮಾತಾಡ್ತಿರಲ್ಲ ಇದಕ್ಕೆ. ಇವಾಗ ನೆಗೆಟಿವ್ ಆಗಿ ನಾನು ಮಾತಾಡಿದ್ದೀನ ಸರ್ ಇವಾಗ ಮಾತಾಡಿಲ್ಲ. ಮುಂಚೆ ಟಿವಿ BTV ಇರ್ಬೇಕಾದ್ರೆ ಜಾಸ್ತಿ ಮಾತಾಡ್ತಿದ್ರಿ, ಅವ್ರನ್ನ ಕೇಳ್ದೆ. ಸರ್ ಹಳೇದ್ ಬಿಟ್ಬಿಡಿ ಸರ್, ಇವಾಗ ನಾನು ಮಾತಾಡ್ತಿದ್ದೀನಿ ಸರ್, ಅದನ್ನ ಹೇಳಿ ಸರ್. ಓಕೆ ಮೇಡಮ್, ಕೇಳಿ ಮೇಡಮ್ ಏನ್ ಕೇಳ್ತಾರ ಬಾಸ್ ಬಗ್ಗೆ. ಅದೇ ನೀವ್ ಹೇಳ್ಬೇಕು ಸರ್. ಇವಾಗ ಬಾಸ್ ಅವರ ಅಭಿಮಾನಿಗಳು ಯಾವಾಗ್ಲೂ ರಗಡ್ಡು, ಅವ್ರ ಕೋಪ ಜಾಸ್ತಿ, ಹೆಣ್ಮಕ್ಳಿಗೆ ಗೌರವನೇ ಕೊಡಲ್ಲ ಅನ್ನೋ ಒಂದ್ ಮಾತಿದೆ. ಯಾಕೆ ಹಿಂಗ್ ಮಾಡ್ತೀರಾ ನೀವು ಅಂತ. ಆತರ ಅನ್ಕೊಳ್ಳೋರ್ಗೆ ಅದು ತರ ತಿಳಿತೇವೆ. ನಮ್ ಗೌರವ ಕೊಡಲ್ಲ ಅಂತ ಅನ್ನಬೇಡಿ. ನಾವು ತುಂಬಾನೇ ಹೆಣ್ಮಕ್ಳ ಬಗ್ಗೆ ತುಂಬಾ ಅಪಾರವಾದ ಗೌರವ ಇದೆ. ಬೇಕಾದ್ರೆ ಇವಾಗ ನೀವು ಬಂದು ನೋಡ್ಬೋದು. ಬೇಕಾದ್ರೆ ನಾವು ಮಾಡುವಂತ ನೋಡ್ಬೋದು ನಾವು ಹಿಂಗ್ ಒಳ್ಳೆ ಕೆಲಸ ಮಾಡ್ತೀವಿ ಅದನ್ನೆಲ್ಲ ನೋಡ್ಬೋದು ನೀವು. ಅದನ್ನ ತುಂಬಾನೇ ಇದೆ. ಬಟ್ ಇವಾಗ ಏನಾಗ್ತಿದೆ ಗೊತ್ತಾ, ಇವಾಗ ಅದನ್ನ ಬಿಡ್ತಾರೆ. ಸುಮ್ನೆ ಆತರ ಕಮೆಂಟ್ ಮಾಡಿದ್ರು, ಈ ತರ ಕಮೆಂಟ್ ಮಾಡಿದ್ರು, ಅವ್ರ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದಾರೆ ಇವಾಗ ಎಕ್ಸಾಕ್ಟ್ ಆಗಿ ನೀವು ಅವ್ರು ಕಮೆಂಟ್ ಮಾಡಿರೋರು ಇವಾಗ ಎಕ್ಸಾಕ್ಟ್ ಗೊತ್ತೇ ಇಲ್ಲ ಯಾರಿಗೂ. ಡಿ-ಬಾಸ್ ಅಭಿಮಾನಿಗಳಂತಾನೆ ಗೊತ್ತಿಲ್ಲ. ಅವ್ರು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಮಾಡ್ತಿರ್ಬೋದಲ್ಲ ಅವರು. ಫೇಕ್ ಮಾಡ್ಕೊಂಡು ಮಾಡ್ತಾರೆ ಅಂತ. ಹಾ ಮೇಡಮ್, ಅವ್ರು ಒರಿಜಿನಲ್ ಡಿ-ಬಾಸ್ ಅಭಿಮಾನಿಗಳಲ್ಲ. ಅಲ್ಲ 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 ಅಲ್ಲ. ಯಾಕೆ ಇವಾಗ ಕಿಚ್ಚ ಸುದೀಪ್ ಅವ್ರಿಗೂ ಫ್ಯಾನ್ಸ್ ಇದಾರೆ, ಶಿವಣ್ಣ ಅವ್ರಿಗೂ ಫ್ಯಾನ್ಸ್ ಇದಾರೆ. ಅವ್ರ ಅಭಿಮಾನಿಗಳನ್ನ ಯಾಕೆ ಫೇಕ್ ಮಾಡಲ್ಲ? ಬರೀ ಇವ್ರ ಅಭಿಮಾನಿಗಳನ್ನೇ ಯಾಕೆ ಫೇಕ್ ಮಾಡ್ತಾರೆ? ಅದನ್ನೇ ಕೇಳಿದೆ ಮೇಡಮ್. ಇವಾಗ ನೋಡಿ, ಕಮೆಂಟ್ ಮಾಡಿರೋರಲ್ಲಿ ಯಶ್ ಫ್ಯಾನ್ಸ್ ಅಂತಾನು ಇದೆ, ಕಿಚ್ಚ ಫ್ಯಾನ್ಸ್ ಅಂತಾನು ಈಗ ID ಇದೆ. ಬಟ್ ಈಗ ಹಂಗಂತ ಇವಾಗ ಸುದೀಪ್ ಸರ್, ಯಶ್ ಸರ್ ಅವ್ರಿಗೆ ಕಮೆಂಟ್ ಮಾಡಕ್ ಹೇಳಿದ್ರ ಅಂತ ಅನ್ನಕ್ಕಾಗುತ್ತಾ? ಇಲ್ಲ ಅವ್ರ ಫ್ಯಾನ್ಸ್ ಮಾಡಿದ್ರ ಅಂತ ಹೇಳಕ್ಕಾಗುತ್ತಾ ಹೇಳಿ? ಹಂಗೆ ಸೊ ಅವ್ರು ಎಲ್ಲಾರು ಅಭಿಮಾನಿಗಳು. ಈಗ ಯಶ್ ಅವ್ರ ಅಭಿಮಾನಿ ಆಗಿರ್ತಾರೆ, ಡಿ-ಬಾಸ್ ಅವ್ರ ಅಭಿಮಾನಿ ಆಗಿರ್ತಾರೆ, ಒಂದ್ ನಿಮಿಷ. ಇವಾಗ ಮೊನ್ನೆ ರಮೇಶ್ ಮೇಡಮ್ ಅವ್ರು ಹೇಳಿದ್ರು, ಇವಾಗ ಯಶ್ ಅವ್ರ ಮನೆಯವ್ರ ಬಿಟ್ಟಿಲ್ಲ, ಅವ್ರ ಮಕ್ಕಳನ್ನು ಎಲ್ಲರೂ ಟ್ರೋಲ್ ಮಾಡವ್ರೆ, ಅವ್ರನ್ನ ಟ್ರೋಲ್ ಮಾಡವ್ರೆ, ಶಿವಣ್ಣನ ಟ್ರೋಲ್ ಮಾಡವ್ರೆ, ಆಮೇಲೆ ಲಕ್ಷ್ಮೀ ಮೇಡಮ್ ಅವ್ರನ್ನ ಟ್ರೋಲ್ ಮಾಡವ್ರೆ ಅಂತ ಹೇಳಿದ್ರು. ಓಕೆ, ಇವಾಗ ಅವ್ರಿಗೆ ಅಷ್ಟೇ ಟ್ರೋಲ್ ಮಾಡಿರೋದು ಅವ್ರಿಗೆ ಕಣ್ಣಿಗೆ ಕಾಣ್ತಾ ಇದೆ. ಬಟ್ ದರ್ಶನ್ ಸರ್ ಮನಿಯವ್ರಿಗೆ, ಆಮೇಲೆ ಇನ್ನೂ ಇವಾಗ ದರ್ಶನ್ ಸರ್ ಜೊತೆ ಇರೋ ಹೀರೋಗಳಿಗೆ ತುಂಬಾ ಟ್ರೋಲ್ ಮಾಡಿದಾರಲ್ಲ, ಅದನ್ನ ಯಾಕೆ ಇವ್ರ ಕಣ್ಣಿಗೆ ಕಾಣಿಲ್ಲ? ಅದು ವ್ಯಾಲಿಡ್ ಪಾಯಿಂಟ್ ಬಿಡಿ, ಅದನ್ನು ಒಪ್ಕೊ. ಸರಿ, ಓಕೆ. ಆಮೇಲೆ ಇವನು ಪ್ರಥಮ್ಗಾಗ್ಲಿ ಇವಾಗ ರಮ್ಯ ಮೇಡಮ್ ಅವ್ರಿಗಾಗ್ಲಿ ಇದಕ್ಕಿಂತ ಮುಂಚೆ ಇಷ್ಟು ವರ್ಷದಲ್ಲಿ ಯಾವತ್ತಾದ್ರೂ ದರ್ಶನ್ ಸರ್ ಫ್ಯಾನ್ಸ್ ಗಳಾಗ್ಲಿ, ದರ್ಶನ್ ಸರ್ ಇವಾಗ ಅಭಿಮಾನಿಗಳಾಗ್ಲಿ ಯಾರಾದ್ರೂ ಇಲ್ಲಿ ಇಷ್ಟು ವರ್ಷದಲ್ಲಿ ಏನಾದ್ರು ಕಮೆಂಟ್ ಏನಾದ್ರು ಅವ್ರ ಬಗ್ಗೆ ಮಾತಾಡಿದಾರ? ಇಲ್ವಲ್ಲ. ಇವಾಗ್ಲೇ ಏನಕ್ಕೆ ಮಾತಾಡಿದ್ರು? ಫಸ್ಟ್ ಅವ್ರು ಇವ್ರನ್ನ ಕೆಣಕಿದಕ್ ತಾನೆ ಇವ್ರ ನಮ್ಮ ಬಾಸ್ ಫ್ಯಾನ್ಸ್ ಮಾತಾಡಿರೋದು. ಹೌದಲ್ವ ಮೇಡಮ್? ಫಸ್ಟ್ ಕೆಣಕ್ತಾರೆ. ಅವ್ರು ಫೇಮಸ್ ಆಗೋ ತೆವಲೋ ಮತ್ತೊಂದು ಗೊತ್ತಿಲ್ಲ, ಅವ್ರು ಇದಕ್ಕೋಸ್ಕರ ಇವ್ರನ್ನ ಕೆಣಕ್ತಾರೆ. ಇವ್ರು ತಿರ್ಗಾ ರಿಯಾಕ್ಟ್ ಮಾಡಿದ್ರೆ ಇವರು ರೌಡಿಗಳು, ಗುಂಡಾಗಳು. ಅವಾಗ ಅಂದ್ರೆ ಇವಾಗ ರಮ್ಯಾ ಅವರು ಜಸ್ಟಿಸ್ ಸಿಗ್ಲಿ ಅಂತ ಒಂದ್ ಪೋಸ್ಟ್ ಹಾಕಿದ್ದು ಅದು ಒಳ್ಳೆ ಕೆಲಸ ಮೇಡಮ್. ಜಸ್ಟಿಸ್ ಯಾರು ನಾವು ಒಳ್ಳೇದನ್ನ ಬಯಸ್ತೀವಿ. ಅವ್ರು ಒಳ್ಳೆ ಕೆಲಸನ ಮಾಡಿದ್ದಾರೆ. ಅವರು ಸಂಸದರಲ್ವ ಅವರು. ಹೌದು. ಜನಗಳ ಬಗ್ಗೆ ಕಾಳಜಿ ಇರ್ಬೇಕು ಅವ್ರಿಗೆ. ಇದೇ ತರ ಎಲ್ಲಾ ಕೇಸ್ಗಳು ಅವರು ತುಂಬಾ ಜಸ್ಟಿಸ್ ಬೇಡ್ಕೊಂಡಿದ್ದಾರೆ ಎಲ್ಲಾ ದೇವ್ರ ಹತ್ರ. ಅವರು ತುಂಬಾ ಇವಾಗ ಮುಂಚೆ ಎಲ್ಲ ಏನೋ ಇನ್ಸಿಡೆಂಟ್ ಆಯ್ತಲ್ಲ, ಎಲ್ಲಾ ಇನ್ಸಿಡೆಂಟ್ ಗಳ ಬಗ್ಗೆ ಅವರು ತುಂಬಾ ದೇವ್ರ ಹತ್ರ ಜಸ್ಟಿಸ್, ಆಮೇಲೆ ನ್ಯಾಯಾಲಯದ ಹತ್ರ ಜಸ್ಟಿಸ್ ಬೇಡ್ಕೊಂಡಿದ್ದಾರೆ ಅವ್ರು ರಮ್ಯಾ ಮೇಡಮ್ ಅವರು. ಯಾಕಂದ್ರೆ ಅವರು MP ಅಲ್ವಾ, ex-MP ಅಲ್ವಾ. ಅದಕ್ಕೆ ತುಂಬಾ ಮುಂಚೆ ಇವಾಗ ಕೊಲೆ, ರೇಪು ಮುಂಚೆ ಎಲ್ಲ ಬೆಂಗಳೂರಲ್ಲಿ ಆಗ್ಲಿ, ಇವತ್ತು ಎಲ್ಲೇ ನಮ್ ಕರ್ನಾಟಕದಲ್ಲಿ ಆದ್ರೂ ಪ್ರತಿಯೊಂದಕ್ಕೂ ಅವರು ಟ್ವೀಟ್ ಮಾಡಿದ್ದಾರೆ, ಪ್ರತಿಯೊಂದಕ್ಕೂ ಮಾಡಿದ್ದಾರೆ. ರಮ್ಯಾ ಮೇಡಮ್ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದಾರೆ. ಅದು ತಪ್ಪಲ್ಲ, ಮಾಡ್ಬೇಕು ಅವರು. ಹೋರಾಟ ಅಂದಾಗ ಜಾಸ್ತಿ ಬಂದು ನಿಂತ್ಕೊಂಡಿದ್ದಾರೆ. ಹೇಳು ಬ್ರೋ. ಅದನ್ನೇ ಹೇಳ್ತಾ ಇದೀನಿ. ಒಂದಾಗ್ಬಿಟ್ರು ದಶರ ಅಭಿಮಾನಿಗಳು ನೋಡಿ, ಇಲ್ಲೇ ಒಂದಾಗ್ಬಿಟ್ರು. ಗಲಾಟೆ ಅಂತ ಬಂದಾಗ ಯಾವಾಗ್ಲೂ ರಮ್ಯಾ ಇವಾಗ ಒಂದ್ ಮಾತು ಕೇಳ್ತೇನೆ, ಬೇಜಾರಾಗಬೇಡಿ. ನೀವು ಯಾವ ದೇವಸ್ಥಾನಕ್ಕೆ ಹೋಗ್ತೀರಾ ಜಾಸ್ತಿ? ಯಾವ ದೇವ್ರನ್ನ ಇಷ್ಟಪಡ್ತೀರಾ? ಯಾವ್ದು? ಕೃಷ್ಣ ಸರ್. ಕೃಷ್ಣ. ಇವಾಗ ಕೃಷ್ಣನ್ ಬಗ್ಗೆ, ಇವಾಗ ಕೃಷ್ಣ ಏನಂತ ನಿಮ್ಗೆ ಗೊತ್ತು. ಕೃಷ್ಣನ್ ಬಗ್ಗೆ ನಾನು ಏನಾದ್ರು ನಿಮ್ಗೆ ಇವತ್ತು ಏನಾದ್ರು ಬ್ಯಾಡ್ ಏನಾದ್ರು ಒಂದು ಬ್ಯಾಡ್ ಏನಾದ್ರು ಹೇಳಿದ್ರೆ ನಿಮ್ಗೆ ಕೋಪ ಬರುತ್ತಾ ಬರಲ್ವಾ? ಬರುತ್ತೆ ಸರ್. ಅಂದ್ರೆ ನಮ್ಮ ಇಷ್ಟವಾದ ದೇವ್ರಲ್ವಾ. ನಮ್ಗೂ ಹಂಗೆ ಮೇಡಮ್. ನಾವು ಅವ್ರನ್ನ ದೇವ್ರಂತ ಪೂಜಿಸ್ತೀವಿ. ಯಾರನ್ನ? ದರ್ಶನ್ ಸರ್ನ. ಆ ದೇವ್ರ ಬಗ್ಗೆ, ಆ ದೇವ್ರ ಏನಂತ ನಮಗ್ ಗೊತ್ತು. ಅವ್ರು ಅವ್ರನ್ನ ಪ್ರೀತಿಸೋರ್ಗೆ ದೇವ್ರ ಏನಂತ ನಮ್ಗ್ ಗೊತ್ತು. ಅದನ್ ಬಿಟ್ಟು ನೋಡಿ ಇರ್ಬೇಕು ಸುಮ್ನೆ. ಅದನ್ ಬಿಟ್ಟು ಅವ್ರ ಬಗ್ಗೆ ಅಪಪ್ರಚಾರ ಮಾಡ್ಬೇಕು, ಅದು ಅವ್ರ ಬಗ್ಗೆ ಏನೋ ಒಂದು ಕೆಡಕ್ ಮಾಡ್ಬೇಕಂತ ಬರ್ತಾರಲ್ಲ, ಅವ್ರಿಗೆ ದೇವ್ರು ಯಾವ ತರ ಮಾಡ್ಬೇಕು ಆ ತರ ಶಿಕ್ಷೆ ಕೊಡ್ತಾನೆ ತಿರ್ಗಾ. ಎಸ್ ಸರ್, ನಿಮ್ಮ ಅಭಿಮಾನ ಹೀಗೆ ಇರ್ಲಿ. ನೀವು ಅವ್ರನ್ನ ಇದೇ ರೀತಿ ದೇವ್ರ ತರ ಪೂಜೆ ಮಾಡ್ತೀರಿ. ಥ್ಯಾಂಕ್ ಯು. ನೀವು ಕಾಲ್ ಮಾಡಿದ್ದಕ್ಕೆ ತುಂಬಾ ಖುಷಿ ಆಯ್ತು.
ಥ್ಯಾಂಕ್ ಯು ಸರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.